ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಪ್ರಸಾದ ಹಾಗೆ ಕೃಷ್ಣ ಪರಮಾತ್ಮನಿಗೆ ಇಷ್ಟವಾದ ಒಂದು ಸ್ಪೆಷಲ್ ಪ್ರಸಾದ ಅಂತಲೇ ಹೇಳ್ಬೋದು. ಈ ನೈವೇದ್ಯ ಅಂತೂ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದಾ ಆಗಿರುವಂತಹ ಹಾಗೆ ನಿಮಗೆ ಇದು 3 ರೀತಿಯಲ್ಲಿ ಉಪಯೋಗ ಬರುತ್ತೆ. ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು. ಅಂಥದ್ದೊಂದು ಸ್ಪೆಷಲ್ ಪ್ರಸಾದ ನಿಮಗಿವತ್ತು ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಬೇಗನೆ ಆಗೋದಲ್ದಿರ ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಶ್ರೇಷ್ಠ ಕೂಡ ಈ ನೈವೇದ್ಯ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಸಣ್ಣ ಗಾತ್ರದ ಪೈನಾಪಲ್ಲು, ಚೆನ್ನಾಗಿ ಹಣ್ಣಾಗಿರುವಂಥ ಪೈನಾಪಲ್ ತೊಗೊಳ್ಳಿ. ಈ ರೀತಿ ಪೈನಾಪಲ್ ತೊಗೊಂಡು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಒಂದು ಬಾಣಲೆ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ದೇವ್ರ ನೈವೇದ್ಯ ಆಗಿರೋದ್ರಿಂದ ಆದಷ್ಟು ತುಪ್ಪ ಬಳಸಿ, ಆದಷ್ಟು ತುಂಬ ಚೆನ್ನಾಗೂ ಇರುತ್ತೆ, ಹಾಗೆ ತುಂಬ ಶ್ರೇಷ್ಠನೂ ಶ್ರೇಷ್ಠ. ಈ ರೀತಿ 3 ಟೇಬಲ್ ಸ್ಪೂನು ತುಪ್ಪ ಸೇರಿಸಿದ ನಂತರ ಈ ರೀತಿ ನೋಡಿ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಒಂದು 20ರಿಂದ 22 ಇರುತ್ತೆ ಈ ಗೋಡಂಬಿ. ಹಾಗೆ ತುಪ್ಪಕ್ಕೆ ಸೇರಿಸಿದ ನಂತರ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನೋಡಿ ಇಷ್ಟು ಮಾತ್ರ ಕಂದು ಬಣ್ಣ ಬಂದರೆ ಸಾಕು. ಇಷ್ಟು ಮಾತ್ರ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಹಾಗೆ ಅದೇ ಬಾಣಲೆಗೆ ನಾನು ಒಂದು 20ರಿಂದ 25 ಅಂತ ಹೇಳ್ಬೋದು, ಇನ್ನು ಜಾಸ್ತಿನೇ ಇರುತ್ತೆ. ನೋಡ್ಕೊಳ್ಳಿ, ನಿಮ್ಮ ಅನುಕೂಲ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಜಾಸ್ತಿ ಕಡಿಮೆ ಸಹ ಮಾಡ್ಕೋಬೋದು. ಈ ರೀತಿ ಒಣದ್ರಾಕ್ಷಿ ಸೇರಿಸ್ಕೊಂಡು ಅದೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ದ್ರಾಕ್ಷಿ ಅಂತೂ ಬೇಗ ಫ್ರೈ ಆಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ 2 ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ 1 ಲೋಟ ಅಷ್ಟು ಚಿರೋಟೆ ರವೆ ತಗೊಂಡಿದ್ದೀನಿ. ಸರಿ ಸುಮಾರು ಒಂದು 150ರಿಂದ 200 ಗ್ರಾಮ್ ಅಷ್ಟು ಇರುತ್ತೆ ಅಂದಾಜು ಪ್ರಕಾರ. ಅದೇ ತುಪ್ಪದಲ್ಲಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ 10 ನಿಮಿಷ ಕೈ ಬಿಡಿದಾಗೆ ಘಮ ಬರೋವರೆಗೂ ನೀಟಾಗಿ ಹುರ್ಕೋಬೇಕಾಗತ್ತೆ ಈ ಚಿರೋಟಿ ರವೆನಂತೂ. ಈ ಚಿರೋಟಿ ರವೆ ಹಾಕಿ ಈ ಸ್ವೀಟ್ ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಲವಾರು ರೀತಿಯಲ್ಲಿ ಎಫೆಕ್ಟ್ ಇರುತ್ತೆ, ತುಂಬ ನಿಜಕ್ಕೂ ಅಷ್ಟೇ. ಜೊತೆಗೆ ಪೈನಾಪಲ್ ಹಾಕಿರ್ತೀವಿ, ಹಾಗೆ ರವೆ, ದ್ರಾಕ್ಷಿ, ಗೋಡಂಬಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ರೆಸಿಪಿನ ಯಾವ ರೀತಿ ಮಾಡೋದು ಹಬ್ಬಕ್ಕೆ ಅಂತ ನೀವು ಖಂಡಿತವಾಗೂ ತಿಳ್ಕೊಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ನಿಮ್ಗಿಷ್ಟ ಆಗಿರೋ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ. ಘಮ ಬರೋವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಬ್ಲೆಂಡ್ ಮಾಡಿ ಇಟ್ಕೊಂಡಿರೋವಂಥ ಪೈನಾಪಲ್ನ 1 ಗ್ಲಾಸ್ ಅಷ್ಟಿತ್ತು ನನಗೆ. ಆ ರೀತಿ ಗ್ಲಾಸ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಪೈನಾಪಲ್ ಹಾಕಿದ ನಂತರ ಹಾಗೆ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಅಷ್ಟು, 1 ಗ್ಲಾಸು ಪೈನಾಪಲ್ ಆಯಿತು, ಇನ್ನು 2 ಗ್ಲಾಸ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆದಷ್ಟು ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗೆ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ, 3 ಗ್ಲಾಸ್ ನೀರು. ಬೈ ಚಾನ್ಸ್ ನಿಮಗೇನಾದರೂ ಪೈನಾಪಲ್ ಸಿಕ್ಕಲಿಲ್ಲ ಅಂದರೆ, ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ 3 ಗ್ಲಾಸ್ ಅಷ್ಟು ನೀರೇ ಸೇರಿಸ್ಕೊಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ ಸಣ್ಣ ಊರಿನಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರ್ಬೋದು. ನಿಮಗೆ ಗಂಟು ಅನಿಸ್ತಾ ಇದೆ, ಗಂಟಾಗಲ್ಲ, ನಿಧಾನವಾಗಿ ಮಿಕ್ಸ್ ಮಾಡ್ತಾಯಿರಿ ಲೋ ಫ್ಲೇಮಲ್ಲಿ. ನಿಜಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸಿಪ್ಪೆ ಸಮೇತ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಿಮಗೆ ಸಿಪ್ಪೆ ಬೇಡ ಅಂದರೆ ತೆಗೆದು ಸೇರಿಸ್ಕೊಬೋದು ಖಂಡಿತ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು 3 ರೀತಿಯಲ್ಲಿ ಅನ್ನಲ್ಲ ನಿಮಗೆ ಈ ರೆಸಿಪಿ ಅಂತೂ. ಒಂದು ಪ್ಲೇಟ್ಗೆ ತುಪ್ಪ ಸವರಿಟ್ಕೊಂಡು ಇದೇ ಮಿಕ್ಸ್ಚರ್ನ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಸವರ್ಕೊಂಡು ಬರ್ಫಿ ರೀತಿ ಕಟ್ ಮಾಡ್ಕೊಬೋದು. ಹಾಗೆ ನೋಡಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಒಟ್ಟಾರೆ ಹೇಳ್ಬೇಕು ಅಂದರೆ 4 ಟೇಬಲ್ ಸ್ಪೂನಷ್ಟು ತುಪ್ಪ ಇಳಿಯುತ್ತೆ ಇದಕ್ಕೆ. ಮತ್ತು ಇದೇ ಮಿಕ್ಸ್ಚರ್ನ ತಣ್ಣಗಾದ ನಂತರ, ಅಂದರೆ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ರೀತಿಯಾಗಿ ಲಡ್ಡು ರೀತಿಯಲ್ಲಿ ಮಾಡ್ಕೊಬೋದು. ಈ ರೀತಿಯಾಗಿ 3 ರೀತಿ ಪ್ರಸಾದ ಆಗುತ್ತೆ. ನಿಮಗಂತೂ ಇದಂತೂ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಡ್ರೈ ಫ್ರೂಟ್ನ ಫ್ರೈ ಮಾಡ್ಕೊಂಡು ಇರುವಂತಹ ಡ್ರೈ ಫ್ರೂಟ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಸಿದ್ಧವಾಗುತ್ತೆ ಈ ನಮ್ಮ ಕೃಷ್ಣನ ಪ್ರಸಾದ ಅಂತೂ.
ತುಂಬ ಚೆನ್ನಾಗಿರುತ್ತೆ. ಪೈನಾಪಲ್ ಹಾಕಿ ಮಾಡಿರೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ, ಎಕ್ಸ್ಟ್ರಾ ಕಲರ್ ಇರುತ್ತೆ. ನಿಜಕ್ಕೂ ನೀವು ಖಂಡಿತ ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಅಕಸ್ಮಾತಾಗಿ ಬೇರೆ ಹಬ್ಬಗಳು ಕೂಡ ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ನಮ್ಮ ಚಾನಲಲ್ಲಿ ಹಲವಾರು ಹಬ್ಬದ ರೆಸಿಪಿ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.